ಇಂದು ಡಿಕೆಶಿ ಪಟ್ಟಾಭಿಷೇಕ ಇದೆ. ಸಿಂಪಲ್ ಡ್ರೆಸ್ ನಲ್ಲಿ ಡಿಕೆ ದರ್ಶನವನ್ನ ನೀಡಿದ್ದಾರೆ. ಸದಾಶಿವನಗರದ ಮನೆ ಕಾರಿಡಾರ್ ನಲ್ಲಿ ನಿಂತು ಕೈ ಬೀಸಿದ್ರು ಡಿಕೆ ಶಿವಕುಮಾರ್. ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಅಭಿಮಾನಿಗಳು ಮತ್ತು ತಮ್ಮ ಬೆಂಬಲಿಗರತ್ತ ಕೈ ಬೀಸಿ ನಮಸ್ಕಾರ ಮಾಡಿದ್ರು ಡಿಕೆ. ಸಿಂಪಲ್ ಆಗಿ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಕೊರಳಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಲನ್ನ ಧರಿಸಿದ್ದಾರೆ ನಿಯೋಜಿತ ಸಿಎಂ. ಇಲ್ಲಿ ತನಕ ನಾವು ಡಿಕೆ ಅವರ ಸ್ಟೈಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಮೋಸ್ಟ್ ಬ್ರ್ಯಾಂಡೆಡ್ ಶಾಲ್ಗಳನ್ನು ಹಾಕ್ತಾ ಇದ್ರು. ಇವತ್ತು ಬಹಳ ಸಿಂಪಲ್ ಆಗಿ ಕಾಂಗ್ರೆಸ್ ಪಕ್ಷದ ಶಾಲನ್ನು ಹಾಕೊಂಡಿದ್ದಾರೆ. ಯಾವಾಗಲೂ ಲೂಯಿ ವಿಟಾನ್, ಗುಚ್ಚಿ, ಬರ್ಬೆರಿ ಈ ರೀತಿಯಾದ ಶಾಲ್ಗಳನ್ನು ಹಾಕ್ತಾ ಇದ್ರು. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಶಾಲ್ಗಳನ್ನು ಹಾಕ್ತಾ ಇದ್ರು. ಆದರೆ ಈಗ ಬಹಳ ಸಿಂಪಲ್ ಆಗಿ ಕಾಂಗ್ರೆಸ್ ಪಕ್ಷದ ಶಾಲನ್ನು ಧರಿಸಿದ್ದಾರೆ ನಿಯೋಜಿತ ಸಿಎಂ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ದಿವಸನೂ ಕೂಡ ಬಹಳ ಸಿಂಪಲ್ ಆಗಿ ಕಾಂಗ್ರೆಸ್ ಪಕ್ಷದ ಶಾಲನ್ನು ಹಾಕಿದ್ರು. ಈಗಲೂ ಕೂಡ ಅದೇ ರೀತಿ ಸಿಂಪಲ್ ಆಗಿ ಕಾಣಿಸ್ಕೊಂಡ್ರು. ಮಾಧ್ಯಮದವರ ಹತ್ರ ಮತ್ತು ಬೆಂಬಲಿಗರ ಹತ್ರ, ಕಾರ್ಯಕರ್ತರ ಹತ್ರ ಕೈ ಬೀಸಿ ನಮಸ್ಕಾರ ಮಾಡಿದ್ರು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತು ಡಿಕೆ ಶಿವಕುಮಾರ್ ಎಷ್ಟೆಲ್ಲ ಪ್ರಯತ್ನವನ್ನ ಪಟ್ಟಿದ್ರು, ಏನೆಲ್ಲ ಸರ್ಕಸ್ಗಳನ್ನ ಮಾಡಿದ್ರು, ಇಡೀ ದೇಶಾದ್ಯಂತ ಎಷ್ಟೆಲ್ಲ ದೇವಸ್ಥಾನಗಳನ್ನ ಸುತ್ತಾಕಿದ್ರು, ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ರಿ. ಮುಖ್ಯಮಂತ್ರಿಗಳ ಹೊಸ ಕಾರ್ ಕೂಡ ರೆಡಿ ಇದೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಡಿಕೆ ತೆರಳುವಂತಹ ಮುಖ್ಯಮಂತ್ರಿಯ ನೂತನ ಕಾರ್ ಕೂಡ ರೆಡಿ ಇದೆ. ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಫೋಟೋವನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಕೂಡ ಮಾಡ್ತಾ ಇರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ UT ಖಾದರ್ ಅವರಿದ್ದಾರೆ, ಇನ್ನು ಬಹಳಷ್ಟು ಜನ ಇದ್ದಾರೆ ಅಲ್ಲಿ. ಸೊ ಅಭಿಮಾನಿಗಳು ಬೆಂಬಲಿಗರತ್ತ ಕೈ ಬೀಸಿ ನಮಸ್ಕಾರವನ್ನ ಮಾಡಿದ್ರು ಡಿಕೆ ಶಿವಕುಮಾರ್. ಹೊಸ ಕಾರ್ ಇದೆ, ಹೊಸ ಕಾರ್ಗೆ UT ಖಾದರ್ ನೇತೃತ್ವದಲ್ಲಿ ಪೂಜೆ ಕೂಡ ನೆರವೇರ್ತಾ ಇದೆ. ಕೋನ್ ರೆಡ್ಡಿ ಅವರು ಅಲ್ಲೇ ಇದ್ದಾರೆ. ಸೊ ಬಹಳಷ್ಟು ತಯಾರಿಗಳಾಗ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಹಳ ಸಿಂಪಲ್ ಆಗಿ ಕಾಣಿಸ್ಕೊಂಡಿರೋದು. ಡಿಕೆ ಅವರು ಬದಲಾಗಬೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಡಿಕೆ ಅವರ ಆಟಿಟ್ಯೂಡ್ ಚೇಂಜ್ ಆಗಬೇಕು, ಬದಲಾಗಿ ಹೀಸ್ ಅ ವೆರಿ ಸ್ಟೈಲಿಶ್ ಅಂಡ್ ಪ್ಯಾಷನೇಟ್ ಪರ್ಸನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹಿಂದೆ ಹೇಳಿದ್ರು. ಸೊ ನನಗೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೋದಕ್ಕೆ ಬಹಳ ಇಷ್ಟ ಅಂತ ಹೇಳಿ. ಸೊ ಯಾವಾಗಲೂ ಅವ್ರು ಅದೇ ಥರ ಕಾಣಿಸ್ಕೊಳ್ತಾ ಇದ್ರು. ಬ್ರ್ಯಾಂಡೆಡ್ ಸ್ಟಾಲ್ಸ್ಗಳನ್ನು ಹಾಕ್ತಾ ಇದ್ರು, ಶಾಲ್ಗಳನ್ನು ಹಾಕ್ತಾ ಇದ್ರು. ಸೊ ಈಗ ಕಾಂಗ್ರೆಸ್ ಪಕ್ಷದ ಶಾಲನ್ನು ಹಾಕೊಂಡಿದ್ದಾರೆ. ಸೊ ಸಿಂಪಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲೋ CM ಆದ ನಂತರ ಸಿಂಪ್ಲಿಸಿಟಿಗೆ ಬರ್ತಾ ಇದ್ದಾರೆ DKಶಿ ಅಂತ ಅನ್ಸುತ್ತೆ. ಬಟ್ ಇಟ್ ಇಸ್ ಟೂ ಅರ್ಲಿ ಟು ಡಿಫೈನ್ ದ್ಯಾಟ್. ಬಹಳ ಅರ್ಲಿ ಸ್ಟೇಜ್ ಇದು. ಈಗ ಅದನ್ನು ಡಿಫೈನ್ ಮಾಡೋದಕ್ಕೆ DK ಅವರು ಹೀಗೆ ಇರ್ತಾರೆ, ಸಿಂಪ್ಲಿಸಿಟಿಯನ್ನು ಕಾಯ್ದುಕೊಳ್ತಾರೆ ಅಂತ ಹೇಳೋದಕ್ಕೆ. ಮೋಸ್ಟ್ ಥಿಂಗ್ ಏನಂತಂದ್ರೆ ಅವರ ವೇ ಆಫ್ ಟಾಕಿಂಗ್, ಅವರ ಆರೋಗ್ಯನ್ಸಿಯನ್ನು ಬಿಡಬೇಕು ಅನ್ನೋದು ಬಹಳಷ್ಟು ಜನ ಮಾತಾಡ್ತಾರೆ. ಅಫ್ಕೋರ್ಸ್ DK ಶುಡ್ ಲೀವ್ ಹಿಸ್ ಆರೋಗ್ಯನ್ಸಿ. ಆಟಿಟ್ಯೂಡ್ ಇರ್ಬೋದು, ಅವರ ಆರೋಗ್ಯನ್ಸಿ ಇರ್ಬೋದು. ಸೊ ಅದು ಅವರ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು. ಆದರೆ ಅದು ಎಲ್ರಿಗೂ ಬಹಳ ಜನಕ್ಕೆ ಇರ್ಸು ಮುರ್ಸುಂಟು ಮಾಡಿರೋದು ಕೂಡ ಬಹಳ ಸಲ ನಾವು ನೋಡಿದ್ದೀವಿ. ಇವತ್ತು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣನ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಇವತ್ತು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಇದೆ. ಎಂದಿಗಿಂತಲೂ ಇವತ್ತು ಬಹಳ ಸಿಂಪಲ್ ಆಗಿ ಡಿಕೆ ಶಿವಕುಮಾರ್ ಕಾಣಿಸ್ಕೊಂಡ್ರು. ಯಾವುದೇ ಬ್ರ್ಯಾಂಡೆಡ್ ಶಾಲ್ಗಳನ್ನು ಹಾಕೊಳ್ಳದೆ ಕೇವಲ ಕಾಂಗ್ರೆಸ್ ಪಕ್ಷದ ಶಾಲನ್ನ ಹಾಕೊಂಡು ತಮ್ಮ ಬೆಂಬಲಿಗರ ಹತ್ರ ಕೈ ಬೀಸಿದ್ರು. ನಿಜ ಸಿಂಧೂರ. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ವಿ. ಡಿಕೆ ಶಿವಕುಮಾರ್ ಅವರು ರಾಯಲ್ ಆಗಿ ಕಾಣಿಸ್ಕೊಂಡಿದ್ದು. ಹಿಂದೆ ಸಿದ್ದರಾಮಯ್ಯ ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಅವರು DCM ಆಗುವಾಗ ಒಂದಿಷ್ಟು ಒಂದು ವಿಡಿಯೋ ವೈರಲ್ ಆಗಿತ್ತು. ಅವಾಗೆಲ್ಲ ಒಂದಿಷ್ಟು ಲಕ್ಸುರಿ ಆಗಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಸಿಂಪಲ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ, ಸರಳ ಕಾರ್ಯಕ್ರಮ ಅಂತ ಹೇಳಿ ಇಲ್ಲಿ ಬಿಳಿ ಜುಬ್ಬ ಹಾಗೆ ಅದಕ್ಕೊಂದು ಒಂದು ಹಳದಿ ಬಣ್ಣದ ಅಥವಾ ಆ ತಿಳಿ ಹಳದಿ ಬಣ್ಣದ ಅದ್ರ
ಲುಕ್ ನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ಮನೆಯಿಂದ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಅವ್ರ ಜೊತೆ ಪರಮೇಶ್ವರ್ ಕೂಡ ಇದ್ದಾರೆ. ಹೀಗಾಗಿ ಅವ್ರ ಫೋನ್ ನಲ್ಲೇ ಇರತಕ್ಕ ಬಿಸಿ ಇದ್ದದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸಚಿವ ಯಾರ್ಯಾರಿಗೆಲ್ಲ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ ಅವರಿಗೆ ಕರೆ ಮಾಡಿ ಈಗ ತಿಳಿಸ್ತಕ್ಕಂಥದ್ದು ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲರಿಗೂ ಕೂಡ ಕರೆ ಮಾಡಿ ನೀವು ಸಚಿವರಾಗ್ತಾ ಇದ್ದೀರಿ, ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು ಇಲ್ಲಿ ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗ ಡಿ ಕೆ ಶಿವಕುಮಾರ್ ತಮ್ಮ ಮನೆಯಿಂದ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಡಿ ಕೆ ಶಿ ಅವರ ಜೊತೆಗೆ ಹೊರಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸದತ್ತ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ನಿಯೋಜಿತ ಸಿಎಂ ಡಿಕೆಶಿ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ತೆರಳಿದ್ರು. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಕೂಡ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸದತ್ತ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಕೂಡ ಸಿದ್ದರಾಮಯ್ಯ ಅವರ ನಿವಾಸ ಅದು ಪವರ್ ಸೆಂಟರ್ ಅಂತ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಮನೆಯಿಂದ ತೆರಳುವಂತ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಾಗ ನಾನು ವಾಪಸ್ ಬಂದು ಮಾತಾಡ್ತೀನಿ ಅಂತ ಕೈ ಸನ್ನೆ ಮಾಡಿದ್ರು ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಸೊ ಪರಮೇಶ್ವರ್ಗೆ ಮಂತ್ರಿಗಿರಿ ಫಿಕ್ಸು ಅನ್ನುವಂತೆ ಕಾಣಿಸ್ತಾ ಇದೆ. ಯಾರೆಲ್ಲ ಮಂತ್ರಿಗಿರಿ ಫಿಕ್ಸ್ ಆಗಿದೆ ಅವರಿಗೆಲ್ಲ ಕರೆ ಮಾಡಿ ತಿಳಿಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ. ಯಾಕೆಂದ್ರೆ ಇವತ್ತು 4:05 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಹಳಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಿವಾಸ 100% ಪವರ್ ಸೆಂಟರ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ನಿಯೋಜಿತ ಸಿಎಂ ಡಿಕೆಶಿ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೊರಟಿರೋದು ಸ್ವಲ್ಪ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನು ಚರ್ಚೆ ನಡೆಸಬಹುದು? ಕಡೆ ಹಂತದ ಕಸರತ್ತು ಏನಾದರೂ ನಡೀತಾ ಇದೆಯಾ? ಕಡೆ ಹಂತದ ಆಯ್ಕೆಗಳೇನಾದರೂ ಇದೆಯಾ? ಕಡೆ ಹಂತದ ಬದಲಾವಣೆಗಳೇನಾದರೂ ಇದೆಯಾ? ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ. ಸೊ ಸಿದ್ದರಾಮಯ್ಯ ಅವರ ನಿವಾಸ ಮತ್ತೊಮ್ಮೆ ಪವರ್ ಸೆಂಟರ್ ಆಗಿದೆ. ಸೊ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ರು ಕೂಡ ತಮ್ಮ ವರ್ಚಸ್ಸನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಅಲ್ಲಿ ಹೋಗಬೇಕು, ನೋಡಬೇಕು ಅನ್ನುವಂಥ ಇಚ್ಛೆ ಇರುತ್ತೆ. ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಎಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ. ಯಾರಿಗೆಲ್ಲ VIP, VVIP ಪಾಸ್ಗಳಿದೆ, ಒಂದು ಪಾಸಿಗೆ ಒಬ್ಬರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಆ ಪಾಸ್ ಇರೋರನ್ನ ಮಾತ್ರ ಲೋಕಭವನದ ಒಳಗಡೆ ಬಿಡಲಾಗುತ್ತೆ. ಸೊ ಉಳಿದಂಥವ್ರಿಗೆ ರಸ್ತೆಯ ಮೂಲೆಗಳಲ್ಲಿ LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಧಾನಸೌಧದವರೆಗೂ ಕೂಡ. ಸೊ LED ಸ್ಕ್ರೀನ್ಗಳ ಹತ್ರ ನಿಂತ್ಕೊಂಡು ಒಳಗೆ ಏನು ನಡೀತಾ ಇದೆ ಕಾರ್ಯಕ್ರಮ ಅನ್ನೋದನ್ನ ನೋಡಬಹುದು. ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕು ಅಂತ DKಶಿ ಅವ್ರಿಗೆ ಆಸೆ ಇತ್ತು. ಆದರೆ ಅವರ ಪುರೋಹಿತರು ಅಥವಾ ಅವರ ಗುರುಗಳು ಬೇಡ, ಸಿಂಪಲ್ ಆಗಿರಲಿ, ಸಮಯ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ರಿಂದ ಲೋಕಭವನದ ಗಾಜಿನ ಮನೆಯ ಒಳಗಡೆ ಈ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, UT ಖಾದರ್ ಮತ್ತು ಕೋನ್ ರೆಡ್ಡಿ ಅವರು ಹೊರಡ್ತಾ ಇದ್ದಾರೆ. ಸ್ವತಃ UT ಖಾದರ್ ಕಾರನ್ನ ಡ್ರೈವ್ ಮಾಡ್ತಾ ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಹುಶಃ ಅದು ಅವರ ಕಾರ್ ಇರಬಹುದು. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ UT ಖಾದರ್ ಅವರ ಹೆಸರು ಕೂಡ ಇದೆ. UT ಖಾದರ್ ಮತ್ತು ಕೋನ್ ರೆಡ್ಡಿ ಅವರು ಕೂಡ ಹೊರಡ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಮೆಗಾ ಲೈವ್ ಕವರೇಜ್ ಅನ್ನ ನಿಮಗೆ ನೀಡಲಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೀವಿ. ಮತ್ತು ಇವತ್ತು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಂಗಳೂರಿನಾದ್ಯಂತ, ಇನ್ ದ ಸೆನ್ಸ್ ಲೋಕಭವನ ಇರಬಹುದು ಅಥವಾ DK ಶಿವಕುಮಾರ್ ಅವರ ನಿವಾಸದಿಂದ ಇರಬಹುದು, ಸಿದ್ದರಾಮಯ್ಯ ಅವರ ನಿವಾಸದಿಂದ ಇರಬಹುದು, ಪ್ರತಿಯೊಂದು ಜಾಗದಿಂದಲೂ ಪವರ್ ಪ್ರತಿನಿಧಿಗಳು ಲೈವ್ ಇನ್ಫಾರ್ಮೇಶನ್ ಅನ್ನ, ಲೈವ್ ಕವರೇಜ್ ಅನ್ನ ನಿಮಗೆ ನೀಡ್ತಾ ಇದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಪವರ್ ಪ್ರತಿನಿಧಿಗಳು ಈಗ ಎಲ್ಲ ಕಡೆಗಳಲ್ಲೂ ನಿಂತ್ಕೊಂಡು ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇದ್ದಾರೆ. ಲೋಕಭವನದ ಕವರೇಜ್ ಇರಬಹುದು ಅಥವಾ DCM ಆಗಿದ್ದಂಥ ಈಗ CM ಆಗ್ತಾ ಇರುವಂಥ DK ಶಿವಕುಮಾರ್ ಅವರ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ.
ಡಿಕೆಶಿ ಸರ್ಕಾರ್ ಈ ವಿಶೇಷ ಘಳಿಗೆ ಏನಿದೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಏನು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ, ಇದರ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪವರ್ ಪ್ರತಿನಿಧಿಗಳು ನೀಡ್ತಾ ಇದ್ದಾರೆ. ನೀವು ಕೂಡ ಪವರ್ ಟಿವಿಯಲ್ಲಿ ಮೆಗಾ ಲೈವ್ ಕವರೇಜ್ ಅನ್ನ ವೀಕ್ಷಿಸ್ತಾ ಇದ್ದೀರಿ. ಸದ್ಯ ಡಿಕೆಶಿ ನಿವಾಸದಿಂದ ಪರಮೇಶ್ವರ್ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಿದ್ದರಾಮಯ್ಯ ಅವರ ನಿವಾಸದತ್ತ ಹೊರಟಿದ್ದಾರೆ. ಹಲವು ಲೆಕ್ಕಾಚಾರಗಳು ನಡೀತು. ಯಾರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅಂತ ಹೇಳಿ. ಈಗ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರ್ತಾ ಇರೋದ್ರಿಂದ ಮತ್ತು ಜನ ಕೂಡ ಅದನ್ನ ಆಯ್ಕೆ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ರಾಜಕಾರಣದಲ್ಲೂ ಒಂದಷ್ಟು ಬದಲಾವಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಡಿಕೆ ಶಿವಕುಮಾರ್, ಪರಮೇಶ್ವರ್ ಇಬ್ರು ಕೂಡ ಒಂದೇ ಕಾರಲ್ಲಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ರೂಪೇಶ್, ಕಡೆ ಕ್ಷಣದ ಬದಲಾವಣೆಗಳು ಅಥವಾ ಕಡೆ ಕ್ಷಣದ ಆಯ್ಕೆಗಳು ಏನಾದರೂ ಉಳ್ಕೊಂಡಿದೆಯಾ ಅಥವಾ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ರೂಪೇಶ್? ಸಿಂಧೂರ, ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಆ ಸನ್ನಿವೇಶ, ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಪರಮೇಶ್ವರ್ ಅವರು ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದು ಒಂದು ಸಂದೇಶವಂತೂ ಸ್ಪಷ್ಟವಾಗಿ ರವಾನೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಎಷ್ಟು ಜನ DCM ಅಂತ ಹೇಳಿ ಚರ್ಚೆ ಇತ್ತು. ಆದ್ರೆ ಏನೇ ಚರ್ಚೆ ಆದ್ರೂ ಕೂಡ ಹೈಕಮಾಂಡ್ ಇವರು ಕೂಡ ಇಷ್ಟೇ ಜನ DCM ಅಂತ ಹೇಳಿ ಕನ್ಫರ್ಮ್ ಮಾಡಿರಲಿಲ್ಲ. ಈಗ ಒಂದು ವಿಚಾರ ಕನ್ಫರ್ಮ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅಂದ್ರೆ ಇಲ್ಲಿಗ ಡಿ ಕೆ ಶಿವಕುಮಾರ್ ಅವರ ಒಂದು CM ಆದ್ರೆ ಈಗ DCM ಆಗಿ ಪರಮೇಶ್ವರ್ ಮಾತ್ರ ಇರ್ತಾರ ಅನ್ನೋ ಚರ್ಚೆ ಇತ್ತಲ್ಲ, ಅದಕ್ಕೆ ಈಗ ಒಂದು ಹಂತಕ್ಕೆ ಒಂದು ಈಗ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗ್ತಾ ಇದೆ. ಹೀಗಾಗಿ ಪರಮೇಶ್ವರ್ ಅವರು ಮಾತ್ರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪರಮೇಶ್ವರ್ ಅವರು ಒಬ್ಬರೇ DCM ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಈಗ ನಿಯೋಜಿತ CM ಹಾಗೆ ನಿಯೋಜಿತ DCM ಇಬ್ರು ಕೂಡ ಸಿದ್ದರಾಮಯ್ಯನವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವ್ರ ನಿವಾಸಕ್ಕೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈಗ ಮೊದಲೇ ನಿರ್ಧಾರ ಮಾಡಿದ್ದಾರೆ ಮಾಜಿ CM ಗಳ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿ. ಇದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ನಿವಾಸಕ್ಕೆ ಮೊದಲು ಹೋಗಿ ಅಲ್ಲಿ ಒಂದಿಷ್ಟು ಆಶೀರ್ವಾದವನ್ನು ಪಡೆದುಕೊಂಡು ಅದೇ ಈಗ CM ಆಗ್ತಾ ಇದ್ದೀನಿ, ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೂ ಕೂಡ ಈಗ ತೆರಳಿದ್ದಾರೆ ಇಬ್ಬರು ನಾಯಕರು. ಅದಾದ ಬಳಿಕ ಯಡಿಯೂರಪ್ಪನವರು ಮನೆಗೂ ಕೂಡ ಹೋಗ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ವೀರಪ್ಪ ಮೊಯ್ಲಿ ಇರ್ಬೋದು, ಅದೇ ರೀತಿ ಇನ್ನು ಉಳಿದಂತ ಮಾಜಿ CM ಗಳ ಮನೆಗೂ ಕೂಡ ಹೋಗ್ತಾರೆ. ದೇವೇಗೌಡ ಟೈಮ್ ಅನ್ನು ಕೂಡ ಮಾತಾಡ್ತೀನಿ. ರೂಪೇಶ್, ಒಂದೇ ನಿಮಿಷ. ಯುಟಿ ಖಾದರ್ ಮಾತಾಡ್ತಾ ಇದ್ದಾರೆ. ನಮ್ಗೆಲ್ಲ ತಿಳಿಸ್ತೇನೆ. ಒಂದ್ ಪಕ್ಷ ಮಾಹಿತಿ ಬಂದಿದೆ, ಇಂಥದೇ ಖಾತೆ ಬೇಕಾದ, ಯಾಕಂದ್ರೆ DCM ಕೊಡ್ತಾರಂತ ಇತ್ತು ಸರ್. ಈಗ DCM ಹುದ್ದೆ ಬೇಡ ಅಂತ ಚರ್ಚೆ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ನೋಡಿ, ನಾನು ಸ್ಪೀಕರ್ ಆಗಿದ್ದೇನೆ, ನನಗೆ ರಾಜ್ಯಕ್ಕೆ ಏನು ನಡೀತದೆ ವಿಷಯನೇ ಗೊತ್ತಿರಲಿಲ್ಲ. ನಿಮ್ಮ ಮುಖಾಂತರ ಕೆಲವು ವಿಷಯ ತಿಳಿತದೆ. ಅದ ತಕ್ಷಣ ನಮ್ಗೆ ನೋಡಿ, ಇವತ್ತು ಪಕ್ಷ ಮತ್ತು ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ನಮ್ಗೆಲ್ಲರಿಗಿಂತ ಪಕ್ಷ ಮುಖ್ಯ. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಖಾತೆಯೂ ಕೂಡ ಮಹತ್ವದ ಖಾತೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಜನಸಾಮಾನ್ಯರಿಗೆ ರಾಜ್ಯಕ್ಕೆ ಬೇಕಾದ ಕೆಲಸ ಮಾಡಿದ ಅವಕಾಶಗಳು ಇವತ್ತು ಇರ್ತದೆ. ಎಲ್ಲ ಕೂಡ ಸಂವಿಧಾನಕ್ಕೆ ಒಳಪಟ್ಟು ಇವತ್ತು ಪಕ್ಷದ ತತ್ವ ಸಿದ್ಧಾಂತ ಒಳಪಟ್ಟು ಕೆಲಸ ಮಾಡುವಂತ ವಿಚಾರ ಇವತ್ತು ಇರುವಂತದ್ದು. ಅದಾದ್ರೆ ಈಗ ಸಣ್ಣ ಖಾತೆ, ದೊಡ್ಡ ಖಾತೆ, ಮೇಲ್ಖಾತೆ ಅಂತ ಯಾವುದೇ ವಿಚಾರ ಕೂಡ ಇವತ್ತು ಇಲ್ಲ. ಎಲ್ಲ ಕೂಡ ಮಹತ್ವ ಇದೆ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ರಾಜೀನಾಮೆ ಕೊಡ್ತೀರಂತ? ಹೌದು, ಅಂತ ಸೂಚನೆ ಬಂದು ನಾನು ಕೊಡ್ತೇನೆ. ಅಲ್ಲ, ಈಗ ಸ್ಪೀಕರ್ ಅವರು, ಡೆಪ್ಯೂಟಿ ಸ್ಪೀಕರ್ ಅವರು ಹೇಳಿದ್ರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾನು ಆಲ್ರೆಡಿ ಅವರಿಗೆ ಕೈಯಲ್ಲಿ ಕೊಟ್ಟಿದ್ದೇನೆ. ಆದೇಶ ಬಂದ ತಕ್ಷಣ ಸ್ವೀಕಾರ ಮಾಡಿ ಅಂತ ಹೇಳಿದ್ದೇನೆ. ಮತ್ತೆ ನಾನು ಒಂದು ಕಡೆ ಅವರೊಂದು ಕಡೆ ಆದ್ರೆ ಅದಕ್ಕೆ ನಾನು ಆಲ್ರೆಡಿ ಅವರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಆದೇಶ ಅನ್ನೋದು ಬಂದ್ರೆ ನೀವು ಅದನ್ನು ಸ್ವೀಕರಿಸಿ, ಬರದಿದ್ದಲ್ಲಿ ನನಗೆ ರಿಟರ್ನ್ ಕೊಡಿ ಅಂತ ಹೇಳಿ. ಇಲ್ಲ ಇಲ್ಲ, ಅದಕ್ಕಾಗಿ ಮತ್ತೆ ಒಂದು ಯಾವುದೇ ಕೂಡ ಹೋಗ್ತೇವೆ. ನಾನು ಗೌರವ ಕೂಡ ಭೇಟಿಯಾಗಿ ಹೋಗಿದ್ದೆ. ಥ್ಯಾಂಕ್ ಯು. ರೂಪೇಶ್ ಲೈನ್ ಅಲ್ಲಿ ಇದ್ದಾರಾ? ಎಸ್ ರೂಪೇಶ್, ಯುಟಿ ಖಾದರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಆಲ್ರೆಡಿ ರಾಜೀನಾಮೆ ಪತ್ರವನ್ನ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಕೊಟ್ಟಿದ್ದೀನಿ, ಆದೇಶ ಬಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ವಾಪಸ್ ಕೊಡಿ ಅಂತ ಹೇಳಿದೀನಿ ಅಂತ ಬಹಳ ಒಂಥರ ಬೆಣ್ಣೆಲ್ ಕೂದಲು ತೆಗ್ದಂಗ್ ಮಾತಾಡ್ತಾ ಇದ್ರು ಯುಟಿ ಖಾದರ್ ಅವರು. ಇಲ್ಲಿಗ ಒಂದು ವಿಚಾರವನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನೇರವಾಗಿ ಎಲ್ಲೂ ಕೂಡ ಆಪರೇಟ್ ಮಾಡ್ತಾ ಇಲ್ಲ, ಎಲ್ಲವನ್ನೂ ಕೂಡ DK ಥ್ರೂನೇ ಇಲ್ಲಿ ಹೇಳಿಸ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ಈಗ ಸದ್ಯಕ್ಕೆ MB ಪಾಟೀಲ್ ಅವರಿಗೆ DK ಶಿವಕುಮಾರ್ ಅವರು ಕರೆ ಮಾಡಿ ವಿಚಾರವನ್ನು ತಿಳಿಸಿದ್ದಾರೆ, ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಲೆಟರ್ ಮೂಲಕ ಕಮ್ಯುನಿಕೇಶನ್ ಹೈಕಮಾಂಡ್ ಮಾಡ್ತಾ ಇಲ್ಲ ಅನ್ನೋದು ಎಲ್ಲವೂ ಕೂಡ DK ಶಿವಕುಮಾರ್ ಅವರು ಫೋನ್ ಮೂಲಕ ಮೊದಲು ಸಂಪರ್ಕ ಮಾಡ್ತಾರೆ, ಅದಾದ ಬಳಿಕ ಅಫಿಷಿಯಲಿ ಒಂದು ಕಮ್ಯುನಿಕೇಶನ್ ಗಳಾಗತ್ತೆ ಅಂತ ಹೇಳಿ. ಹೀಗಾಗಿ ಈಗ DK ಶಿವಕುಮಾರ್ ಶುರು ಮಾಡಿದ್ದಾರೆ
ಒಬ್ಬೊಬ್ಬರಿಗೆ ಕರೆ ಮಾಡೋದಕ್ಕೆ. ಆದ್ರೆ ಇನ್ನೂ ಕೂಡ ಯುಟಿ ಖಾದರ್ ಅವರಿಗೆ ಕರೆ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಯುಟಿ ಖಾದರ್ ಅವರು ನಿನ್ನೆನೆ ಒಂದು ಔತಣಕೂಟವನ್ನು ಇಟ್ಕೊಂಡು ತಾನು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅನ್ನೋದು ಒಂದು ವಿಚಾರ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಇನ್ನೂ ಅಫಿಷಿಯಲ್ ಕಮ್ಯುನಿಕೇಶನ್ ಮಾಡಿರಲಿಲ್ಲ. ಯುಟಿ ಖಾದರ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಫಿಷಿಯಲ್ ಕಮ್ಯುನಿಕೇಶನ್ ಮಾಡಬಹುದು. ಆದರೆ ಸ್ಪೀಕರ್ ಸ್ಥಾನಕ್ಕಂತೂ ಇಲ್ಲಿಗ ಯುಟಿ ಖಾದರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ಅದನ್ನ ಡೆಪ್ಯೂಟಿ ಸ್ಪೀಕರ್ ಕೊಡ್ಬೇಕಾಗತ್ತೆ. ಡೆಪ್ಯೂಟಿ ಸ್ಪೀಕರ್ ಬಳಿ ಆ ರಾಜೀನಾಮೆ ಪತ್ರ ಇದೆ. ಹೀಗಾಗಿ ಏನಾದ್ರೂ ಆ ಹೈಕಮಾಂಡ್ ಓಕೆ ನಮ್ಗೆ ಯಾವ ಕರೆ ಕೂಡ ಇವತ್ತು ಬರಲಿಲ್ಲ. ಇದರಲ್ಲಿ ಬಹುಶಃ ಕರೆ ಬಂದಾಗ ವಾಪಸ್ ನಾವು ಇವತ್ತು ನೋಡ್ತೇವೆ. ಅದಕ್ಕಾಗಿ ಎಲ್ಲ ಇವತ್ತು ವಿಚಾರಕ್ಕೆ ನನ್ನ ರಾಜೀನಾಮೆ ಪತ್ರ ನಾನು ಆಲ್ರೆಡಿ ನಮ್ಮ ರುದ್ರಪಲಾಮನವರಿಗೆ ಕೊಟ್ಟಿದ್ದೇನೆ ಮತ್ತು ಅವ್ರಿಗೆ ನಾನು ಹೇಳಿದ್ದೇನೆ. ಮೆಸೇಜ್ ಬಂದ್ರೆ ಅದನ್ನು ಅಪ್ರೂವ್ ಅಂಗೀಕಾರಗೊಳಿಸಿ ಬರದೇ ರಿಟರ್ನ್ ನನ್ನ ಕೈಗೆ ಕೊಡಿ ಅಂತ ಹೇಳಿದ್ದೇನೆ. ಈಗ ಡಿಸಿಎಂ ಸ್ಥಾನದ ಆಕಾಂಕ್ಷಿ ಸಹ ಆಗಿದ್ರು ಯುಟಿ ಖಾದರ್ ಅವರು. ಈಗ ಡಿಸಿಎಂ ಸ್ಥಾನ ಬೇಡ ಅಂತ ಚರ್ಚೆ ಆಗ್ತದೆ. ಆಕಾಂಕ್ಷೆ ಪ್ರಶ್ನೆ ಇಲ್ಲ. ಪಕ್ಷ ಮತ್ತು ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಬದ್ಧರಾಗಬೇಕು. ಇವತ್ತು ಯುಟಿ ಖಾದರ್ಗಿರ್ಲಿ, ಇನ್ನೊಬ್ಬರಿಗಿರ್ಲಿ, ಬೇರೆಯವರಿರ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥದ್ದು, ನಮ್ಮ ಜನ ನಮ್ಮ ಪ್ರೀತಿ ಮಾಡುವಂಥದ್ದು, ನಮಗೆ ಗೌರವ ಕೊಡುವಂಥದ್ದು ಏನಾದಿದ್ರೆ ಅದು ನಮಗೆ ಪಕ್ಷದ ಮುಖಾಂತರ ಸಿಕ್ಕಿದಂತಹ ದೊಡ್ಡ ಮಟ್ಟದ ಗಿಫ್ಟ್. ಅದನ್ನ ನಮ್ಗೆ ಇಂಡಿವಿಜುವಲ್ ನಮ್ಮ ಹಿತಾಸಕ್ತಿಗಿಂತಲೂ ಕೂಡ ನಮಗೆ ಪಕ್ಷದ ಹಿತಾಸಕ್ತಿ ಮುಖ್ಯ. ಪಕ್ಷ ಬಿಟ್ರೆ ಬಹುಶಃ ಪಕ್ಷದಿಂದ ದೂರ ಉಳಿದವರು ಯಾರು ಕೂಡ ಎಲ್ಲಿ ಕೂಡ ಇವತ್ತು ಗೌರವ ಸಿಗ್ತಾ ಇಲ್ಲ. ಆದಾಗ ನಾವೆಲ್ಲ ನಾನು ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ರೆ ಇವತ್ತು ಯುಟಿ ಖಾದರ್ನ ಕ್ಷೇತ್ರ ನನ್ನ ಕುಟುಂಬದವರ ಪ್ರೀತಿ ಮಾಡೋದಾದ್ರೆ, ನನ್ನ ರಾಜ್ಯದ ಬೇರೆ ಬೇರೆ ಹೋಗೋದು ಪ್ರೀತಿ ಮಾಡೋದಾದ್ರೆ, ಗೌರವ ಕೊಡೋದಾದ್ರೆ ಅದು ನನ್ನ ಪಕ್ಷ ಅಂತ ಹೇಳಿ ಅವ್ರ ಕುಟುಂಬ ತಿಂದು ಬರ್ತಾರೆ. ನಾನು ಏನಾದ್ರು ಹೋದ್ರೆ ನನ್ನ ಯಾರು ಬರ್ತಾರೆ ನಮ್ಮ ಕ್ಷೇತ್ರದ? ಕೊನೆಯದಾಗಿ ಇಂಥದ್ದೇ ಖಾತೆ ಬೇಕಂತ, ಯಾಕಂದ್ರೆ ಆರೋಗ್ಯ ಖಾತೆ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ ಸರ್. ನಿಮ್ಗೆ ಪ್ರತಿಯೊಂದು ಖಾತೆ ಕೂಡ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಬೇಕಾದಷ್ಟು ಕೆಲಸ ಮಾಡಬಹುದು. ಇದಕ್ಕೆ ಪಕ್ಷ ತತ್ವಸಿದ್ಧ ಒಳಪಟ್ಟಂತೆ ಆ ಪಕ್ಷದ ಕೆಲಸ ಮಾಡಿಕೊಂಡು ಬಹುಶಃ ಇವತ್ತು ಪ್ರಾಮಾಣಿಕತೆಯನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಜನರಿಗೆ ಪ್ರಯೋಜನಕ್ಕೆ, ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಗೌರವ ತರುವಂತ ಕೆಲಸ ಇವತ್ತು ಮಾಡುದು ನನ್ನ ಮತ್ತು ಪ್ರತಿಯೊಬ್ಬರ ಸಚಿವರ ಜವಾಬ್ದಾರಿ. ಆ ಕೆಲಸ ನಾವೆಲ್ಲರೂ ಸಿಕ್ಕಿದ್ರೆ ಮಾಡ್ತೇವೆ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಯಾವಾಗಲೂ ಕೂಡ ರಾಜ್ಯದಲ್ಲಿ ನಮಗೆ ಪೋಸ್ಟ್ ಮುಖ್ಯ ಅಲ್ಲ, ನಮ್ಮ ವರ್ಕ್ ಮುಖ್ಯ. ನಿಮ್ಮ ಪೋಸ್ಟ್ ನೋಡಿ ನಿಮ್ಮ ಜನ ಗುರುತಿಸಿಕೊಳ್ಳೋದಿಲ್ಲ, ನಿಮ್ಮ ವರ್ಕ್ ಅನ್ನು ನೋಡಿ ಜನ ಗುರುತಿಸಿಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಸತೀಶ್ ಜಾರಕಿಹೊಳಿ ಹೇಳಿದರೆ ನಮ್ಮ ಪಕ್ಷದವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಮಾಡ್ಲಿ, ನನ್ನ ಯಾಕೂ ಎದುರ್ಕೊಳ್ಳಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿರೋದ್ರ ಬಗ್ಗೆ ಇಲ್ಲ, ನನಗೆ ಆ ವಿಷಯ ಅದು ಗೊತ್ತಿಲ್ಲ. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಯುಟಿ ಖಾದರ್. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ರು, ಸಭಾಧ್ಯಕ್ಷರಾಗಿದ್ರು. ಆದ್ರೆ ಈಗ ಯಾವುದೇ ಖಾತೆ ಕೊಟ್ಟರು ನಾನು ಜನಸೇವೆ ಮಾಡೋದು ಅದೇ ಅರ್ಥ ಬರುತ್ತೆ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಯುಟಿ ಖಾದರ್. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರೋದಾಗಿ ಈಗ ತಾನೇ ಯುಟಿ ಖಾದರ್ ತಿಳಿಸಿದ್ರು. ಆದೇಶ ಬಂದ ತಕ್ಷಣ ಸ್ವೀಕರಿಸಿ, ಇಲ್ಲ ಅಂದ್ರೆ ಈ ರಾಜೀನಾಮೆ ಪತ್ರ ನನಗೆ ವಾಪಸ್ ಕೊಡಿ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಬಹುತೇಕ ಸಚಿವ ಸ್ಥಾನ ಅವರಿಗೆ ಕನ್ಫರ್ಮು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಸ್ಪೀಕರ್ ಸ್ಥಾನಕ್ಕೆ ಸದ್ಯ ಯುಟಿ ಖಾದರ್ ರಾಜೀನಾಮೆಯನ್ನ ಸಲ್ಲಿಸಿರೋದಾಗಿ ಸ್ವತಃ ಅವರೇ ಹೇಳಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೀನಿ, ಆದೇಶ ಬಂದ ತಕ್ಷಣ ಅದನ್ನ ಆಕ್ಸೆಪ್ಟ್ ಮಾಡಿ, ಆದೇಶ ಬಂದಿಲ್ಲ ಅಂದ್ರೆ ಅದನ್ನ ನನಗೆ ರಿಟರ್ನ್ ಕೊಡಿ ಅಂತ ಹೇಳಿದ್ದೀನಿ ಅಂತ ಯುಟಿ ಖಾದರ್ ಹೇಳಿದ್ರು. ಇನ್ನು ಪ್ರತಿಯೊಂದು ಇಲಾಖೆಯಲ್ಲೂ ಪ್ರತಿಯೊಂದು ಪೋರ್ಟ್ಫೋಲಿಯೋಗೂ ಅದರದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಬರದೇ ರಿಟರ್ನ್ ನನ್ನ ಕೈಗೆ ಕೊಡಿ ಅಂತ ಹೇಳಿದ್ದೇನೆ. ಈಗ ಡಿಸಿಎಂ ಸ್ಥಾನದ ಆಕಾಂಕ್ಷಿ ಸಹ ಆಗಿದ್ರು ಯುಟಿ ಖಾದರ್ ಅವರು. ಈಗ ಡಿಸಿಎಂ ಸ್ಥಾನ ಬೇಡ ಅಂತ ಚರ್ಚೆ ಆಗ್ತದೆ. ಆಕಾಂಕ್ಷೆ ಪ್ರಶ್ನೆ ಇಲ್ಲ. ಪಕ್ಷ ಮತ್ತು ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಬದ್ಧರಾಗಬೇಕು. ಇವತ್ತು ಯುಟಿ ಖಾದರ್ಗಿರ್ಲಿ, ಇನ್ನೊಬ್ಬರಿಗಿರ್ಲಿ, ಬೇರೆಯವರಿರ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥದ್ದು, ನಮ್ಮ ಜನ ನಮ್ಮ ಪ್ರೀತಿ ಮಾಡುವಂಥದ್ದು, ನಮಗೆ ಗೌರವ ಕೊಡುವಂಥದ್ದು ಏನಾದಿದ್ರೆ ಅದು ನಮಗೆ ಪಕ್ಷದ ಮುಖಾಂತರ ಸಿಕ್ಕಿದಂತಹ ದೊಡ್ಡ ಮಟ್ಟದ ಗಿಫ್ಟ್. ಅದನ್ನ ನಮ್ಗೆ ಇಂಡಿವಿಜುವಲ್ ನಮ್ಮ ಹಿತಾಸಕ್ತಿಗಿಂತಲೂ ಕೂಡ ನಮಗೆ ಪಕ್ಷದ ಹಿತಾಸಕ್ತಿ ಮುಖ್ಯ. ಪಕ್ಷ ಬಿಟ್ರೆ ಬಹುಶಃ ಪಕ್ಷದಿಂದ ದೂರ ಉಳಿದವರು ಯಾರು ಕೂಡ ಎಲ್ಲಿ ಕೂಡ ಇವತ್ತು ಗೌರವ ಸಿಗ್ತಾ ಇಲ್ಲ. ಆದಾಗ ನಾವೆಲ್ಲ ನಾನು ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ರೆ ಇವತ್ತು ಯುಟಿ ಖಾದರ್ನ ಕ್ಷೇತ್ರ ನನ್ನ ಕುಟುಂಬದವರ ಪ್ರೀತಿ ಮಾಡೋದಾದ್ರೆ, ನನ್ನ ರಾಜ್ಯದ ಬೇರೆ ಬೇರೆ ಹೋಗೋದು ಪ್ರೀತಿ ಮಾಡೋದಾದ್ರೆ, ಗೌರವ ಕೊಡೋದಾದ್ರೆ ಅದು ನನ್ನ ಪಕ್ಷ ಅಂತ ಹೇಳಿ ಅವ್ರ ಕುಟುಂಬ ತಿಂದು ಬರ್ತಾರೆ.
ನಾನು ಏನಾದ್ರು ಹೋದ್ರೆ ನಾನು ಯಾರು ಬರ್ತಾರೆ ನಮ್ಮ ಕ್ಷೇತ್ರದ? ಸರ್, ಕೊನೆಯದಾಗಿ ಇಂಥದ್ದೇ ಖಾತೆ ಬೇಕಂತ ಯಾಕಂದ್ರೆ ಆರೋಗ್ಯ ಖಾತೆ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ ಸರ್ ನಿಮ್ಗೆ. ಪ್ರತಿಯೊಂದು ಖಾತೆ ಕೂಡ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಬೇಕಾದಷ್ಟು ಕೆಲಸ ಮಾಡಬಹುದು. ಇದಕ್ಕೆ ಪಕ್ಷ ತತ್ವಸಿದ್ಧ ಒಳಪಟ್ಟಂತೆ ಆ ಪಕ್ಷದ ಕೆಲಸ ಮಾಡಿಕೊಂಡು ಬಹುಶಃ ಇವತ್ತು ಪ್ರಾಮಾಣಿಕತೆಯನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಜನರಿಗೆ ಪ್ರಯೋಜನಕ್ಕೆ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಗೌರವ ತರುವಂತ ಕೆಲಸ ಇವತ್ತು ಮಾಡುದು ನನ್ನ ಮತ್ತು ಪ್ರತಿಯೊಬ್ಬರ ಸಚಿವರ ಜವಾಬ್ದಾರಿ. ಆ ಕೆಲಸ ನಾವೆಲ್ಲರೂ ಸಿಕ್ಕಿದ್ರೆ ಮಾಡ್ತೇವೆ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಮತ್ತೆ ಯಾವಾಗಲೂ ಕೂಡ ರಾಜಕೀಯದಲ್ಲಿ ನಮಗೆ ಪೋಸ್ಟ್ ಮುಖ್ಯ ಅಲ್ಲ, ನಮ್ಮ ವರ್ಕ್ ಮುಖ್ಯ. ನಿಮ್ಮ ಪೋಸ್ಟ್ ನೋಡಿ ನಿಮ್ಮ ಜನ ಗುರುತಿಸಿಕೊಳ್ಳುವುದಿಲ್ಲ, ನಿಮ್ಮ ವರ್ಕ್ ಅನ್ನು ನೋಡಿ ಜನ ಗುರುತಿಸಿಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಮ್ಮ ಪಕ್ಷದವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಮಾಡ್ಲಿ, ನಾನು ಯಾಕೂ ಎದುರ್ಕೊಳ್ಳಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿರೋದ್ರ ಬಗ್ಗೆ ಇಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ಇದಿಷ್ಟು